ಹೌದು. ಮನೋಜ ರೋಹಿಣಿ ಎಲ್ಲ ಎಲ್ಲೋ? ಬಾಹು, ಇಡೀ ಫ್ಯಾಮಿಲಿ ಇಲ್ಲೇ ಟೆಂಟ್ ಹಾಕೊಂಡು ಕೂತಿದೆ. ಮೀನಾ, ಅವಳ ಬಗ್ಗೆ ಈಗ ಯಾಕ್ರಿ ಮಾತು? ನೀವು ಸುಧಾರಿಸ್ಕೊಳ್ಳಿ. ಹಾಗಲ್ವೇ? ನೀರು ಕೊಟ್ಟು ನಿಧಾನ ನಿಧಾನ ನಿಧಾನ. ಇನ್ನೊಂದು ಸ್ವಲ್ಪ ಬೇಕಪ್ಪ. ತಿಂಡಿ ಕೊಡ್ಬೋದಂತ ಡಾಕ್ಟ್ರನ್ ಕೇಳಿದೆಯಾ? ಇದು ಅವ್ರಿಗಲ್ಲ, ನಿಂಗೆ. ಬೇಡ. 2 ದಿನ ಆಗಿದೆ ನೀನು ಹೊಟ್ಟೆಗೆ ತಿಂದು. ನಿನ್ನ ಆರೋಗ್ಯ ಕೆಟ್ರೆ ಸುಮ್ಮನೆ ತಿನ್ನು, ನನಗೆ ನೋವು ಮಾಡಬೇಡ. ಥೋಳೆ ಥೋ, ತಿಂಡಿ ತಿನ್ನು. ನನಗೆ ಸೇವೆ ಮಾಡೋಕ್ಕಾದರೂ ನಿನಗೆ ಶಕ್ತಿ ಬೇಕಲ್ವೇ? ಥೋಳೆ ಥವಾ. ಅಪ್ಪ, ಡಾಕ್ಟ್ರ್ ಹೇಳಿದ್ದಾರೆ ನಿನ್ನ ಡಿಸ್ಚಾರ್ಜ್ ಮಾಡ್ಬೋದು, ಮನೆ ಕರ್ಕೊಂಡು ಹೋಗ್ಬೋದು ಅಂತ. ನಾನು ಹೋಗಿ ಅದೇನೇನು ಪ್ರೊಸೀಜರ್ ಇದೆ ಅದೆಲ್ಲ ಮುಗಿಸಿ ಬಂದ್ಬಿಡ್ತೀನಿ. ಓಕೆನಾ? ನಿನ್ನ ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಹೋಗಿ ಬಂದ್ಬಿಡ್ತೀನಿ, ಆಯಿತಾ? ಹ್ಞೂ ಕಣಪ್ಪ. ಕಾಂತಿ, ಕೂತ್ಕೊಂಡು ತಿನ್ನೋ. ಮಗ ತಂದು ಕೊಟ್ಟಿರೋದು, ಸೂರ್ಯ ತಂದು ಕೊಟ್ಟಿರೋದು ಕಣಿ. ಯಾಕಪ್ಪ, ಏನಾಯ್ತು? ಸುಸ್ತಾಗ್ತಿದೆಯಪ್ಪ? ಸುಧಾರಿಸ್ಕೋತೀಯ ಸ್ವಲ್ಪ ಹೊತ್ತು? ಚೇರ್ ಅಂದರೆ ತೊಗೊಂಬರಲ್ಲ, ಇಲ್ಲೇ ಕೂತ್ಕೋತೀಯಾ? ಯಾಕೋ ಇನ್ನೂ ಬಾಡಿಗೆ ಕಾರೇ ಓಡಿಸ್ತಾ ಇದ್ದಿ? ಇನ್ನು ಕಾರ್ ಏನಾಯ್ತು? ಹೀಗೆ ಯಾಕಪ್ಪ ಆ ಮಾತೆಲ್ಲ? ನಾನು ಆಮೇಲೆ ಹೇಳ್ತೀನಿ, ಬಾ ಫಸ್ಟ್ ಒಳಗೋಣ. ನಡಿ ಬಾ. ಒಂದು ನಿಮಿಷ ಇಲ್ಲಿರಿ, ರೋಹಿಣಿ ಬರ್ತಾಳೆ. ರೋಹಿಣಿ, ಏನೇ ಸ್ಟೇಷನ್ನಿಂದ ಬಂದಾಗಲೂ ಆರ್ತಿ, ಹಾಸ್ಪಿಟ್ಲಿಂದ ಬಂದಾಗಲೂ ಆರ್ತಿ. ಏನೇ ಇದೆಲ್ಲ? ನಮ್ಮ ಸೆಂಟಿಮೆಂಟು ನಿಮಗೆ ಯಾವ ದೃಷ್ಟಿನೂ ತಾಗದೇ ಇರಲಿ ಅಂತ ಅಷ್ಟೆ. ರೋಹಿಣಿ, ಬನ್ನಿ ಮ್ಯಾಮ್.
ಕೂತಪ್ಪ ಇದಾನ. ಅಪ್ಪ ಇಲ್ಲೇ ಕೂತ್ಕೋತೀಯ ಇಲ್ಲ ಇಲ್ಲೇ ಬಂದು ಮನ್ಕೋತೀಯಪ್ಪ? ಬೇಡ, ಇಲ್ಲೇ ಇರಲಿ. ಊಟ ಮಾಡಲಿ, ಬಿಸಿ ಬಿಸಿಯಾಗಿ ಮೆಣಸಿನ ಸಾರು ಮಾಡ್ತೀನಿ. ಊಟ ತಿಂಡಿ ಆರೈಕೆ ಎಲ್ಲದಕ್ಕೂ ಮುಂಚೆ ಒಂದು ವಿಷಯ ಇತ್ಯರ್ಥ ಆಗಬೇಕು. ಏನಪ್ಪ ಅದು? ಸೂರ್ಯ ಒಳ್ಳೆಯವರು, ಕೆಟ್ಟವರು, ದೊಡ್ಡವರು, ಚಿಕ್ಕವರು ಅದೇನೇ ಇರಲಿ, ಆದರೆ ಎಲ್ಲರಿಗೂ ಒಂದು ಸ್ಥಾನ ಅಂತ ಇರುತ್ತೆ ಮಗ. ಅದಕ್ಕೆ ಗೌರವ ಕೊಟ್ಟೆ ಕೊಡಬೇಕು ಕಣ ಮಗ. ನಿಜಾನೇ? ಈಗೇನಾಯಿತು? ಮತ್ತಲ್ಲಿ ಇದ್ದೆ ಎಂದ ಮಾತ್ರಕ್ಕೆ ಹೆಣ್ಣು ಮಗು ಮೇಲೆ ಕೈ ಮಾಡೋದು ತಪ್ಪು ಕಣ. ಮತ್ತಿಗೆ ಕಣ ಅವಳು ಇನ್ನೊಬ್ಳು ತಾಯಿ ಅಂತಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮನೆಗೆ ಅಂತ ಬಂದಿರ್ತಾರೆ. ಅಂಥವ್ರನ್ನ ನಮ್ಮ ತಾಯಿ ತಂಗಿ ನಮ್ಮನೆ ಹೆಣ್ಣುಮಗಳು ನಾಗ್ ನೋಡ್ಕೋಬೇಕು. ನೀನು ಕೈ ಮಾಡಿ ತಪ್ಪು ಕಣ. ಮೊದಲು ಆ ತಾಯಿ ಕ್ಷಮೆ ಕೇಳು. ಯಾಕಪ್ಪ ಯೋಚನೆ ಮಾಡ್ತಾ ಇದೀಯಾ? ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಳೋಕ್ಕೆ ಯಾವ ತಪ್ಪು ಇಲ್ಲ. ಅವ್ರನ್ನ ಕ್ಷಮೆ ಕೇಳು. ನಾನೇ ನಿಮಗೆ ಹೊಡಿಬೇಕು ಅಂತ ಹೊಡಿಲಿಲ್ಲ. ಈ ಪೆಂಗಿಂಗ್ ಹೊಡಿಯೋಕೆ ಹೋದಾಗ ಅಕಸ್ಮಾತಾಗಿ ನಿಮಗೆ ಏಟು ಬಿತ್ತು. ಕೈ ಮಾಡಬಾರ್ದಾಗಿತ್ತು. ಸಾರಿ. ಸತ್ಯ, ಕ್ಷಮೆ ಕೇಳೋ ದೊಡ್ಡ ಮನ್ಸು ಬಂತಲ್ಲ. ಬರೀ ನನಗಲ್ಲ, ನಿಮ್ಮ ಅಣ್ಣನ ಮೇಲೂ ಕೈ ಮಾಡಬಾರ್ದು. ಆಮೇಲೆ ಇನ್ನೊಂದು, ಅದೇನೋ ಹೇಳ್ತಿರಲ್ಲ ಪೆಂಗ್ಯ ಅಂತೆಲ್ಲ, ಹಾಗೆಲ್ಲ ಕರಿಬಾರ್ದು. ನಾನು ಹೊಡೆದೇ ತಪ್ಪು, ಅದಕ್ಕೆ ಸಾರಿ ಕೇಳಾಯ್ತು. ಎಲ್ಲ ಮಾತು ಒಟ್ಟೊಟ್ಟಿಗೆ ಕೇಳೋಕ್ಕಾಗಲ್ಲ. ಆಯ್ತು, ಆಗಿದ್ದೆಲ್ಲ ಆಗೋಯ್ತು. ಇನ್ಮೇಲೆ ಮನೇಲಿ ಜಗಳ ಪಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸಾಕು. ಹೌದು, ನಾನು ಎಚ್ಚರ ಆದಾಗ ನೋಡಿದೆ, ಯಾಕೋ ಅಷ್ಟೊಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರಿ? ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಸಾಕಾಗಿತ್ತಪ್ಪ. ಏನಪ್ಪ ನೀನು ಆ ಟೈಮಲ್ಲಿ ಯಾವ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಒಳ್ಳೆ ಡಾಕ್ಟ್ರ್ ಸಿಕ್ಕರೆ ಸಾಕು ಅಂತ ನಮ್ಮ ಯೋಚನೆ ಇತ್ತಷ್ಟೇ. ಅದಕ್ಕೆ ಹತ್ತಿರದಲ್ಲಿ ಯಾವ ಹಾಸ್ಪಿಟ್ಲ್ ತಕ್ಷಣ ಸಿಕ್ತೋ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ದೀನಿ ನಿನ್ನ. ಆಯ್ತು, ಆದರೆ ಹಾಸ್ಪಿಟ್ಲ್ ಬಿಲ್ ಜಾಸ್ತಿ ಬಂದಿರಬೇಕಲ್ಲ, ಅದನ್ನು ಕಟ್ಟೋದಕ್ಕೆ ಏನು ಮಾಡಿದ್ರಿ? ಏನೋ ಮಾಡಿದ್ವಿ ಬಿಡಪ್ಪ, ಅದೆಲ್ಲ ಯಾಕೆ ನಿನಗೆ? ಹೇಳಪ್ಪ. ಮತ್ತೆ ಸಾಲ ಗೀಲ ಏನಾದರೂ ಮಾಡಿದ್ರೇನೋ? ಹಂಗೆಲ್ಲ ಇಲ್ಲಪ್ಪ, ಇವ್ನ ಕಾರ್ ರೆಡಿ ಆಯ್ತು, ಹಂಗೆ ಮಾರ್ಬಿಟ್ಟ. ಆ ಕಾರ್ಗೆ ಅಂತ ಒಬ್ಬ ತುಂಬ ಖರ್ಚು ಮಾಡಿದ್ದೆ ನೀನು. ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಅದರ ಮೇಲೆ. ಅದನ್ನು ಯಾಕೋ ಮಾರಕ್ಕೆ ಹೋದೆ ಕಂದ? ನನ್ನ ಆಸೆ, ದುರಾಸೆ, ಮಿತಿ ಮೀರಿದ ಆಸೆ ಎಲ್ಲ ನೀನೇ ಅಲ್ಬೇಡಪ್ಪ. ಕಾರು ದುಡ್ಡಲ್ಲ ಏನು, ನನ್ನ ದೇಹನೇ ಚಪ್ಪಲಿ ಮಾಡಿ ನಿನ್ನ ಪಾದದ ಕೆಳಗಿಟ್ರು ಅದು ಕಮ್ಮಿನೇ. $3-4 ಲಕ್ಷ ಹೇಗೋ ಹೊಂದ್ಸಕ್ಕೆ ಪ್ರಯತ್ನ ಪಟ್ವಿ. ಕೊನೆಗೆ ಮನೆ ಪತ್ರನ ಅಡವಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಆ ಪ್ರಾರಬ್ಧ ಮನೆ ಪತ್ರಗಳನ್ನ ಎತ್ಕೊಂಡು ಓಡೋಗಿದ್ದಾಳೆ. ಏನೇ ಏನಂದೆ? ನನ್ನೇನ್ರಿ ಕೇಳ್ತೀರಾ? ನಿಮ್ಮ ಮಗನೇ ಕೇಳಿ. ಆ ಮೀನಾ ಮನೆ ಪತ್ರ ಎಲ್ಲ ಎತ್ಕೊಂಡು ಹೋಗಿದ್ದಾಳೆ.
ಹೌದು. ಅದನ್ನೆಲ್ಲ ಅಡ ಇಟ್ಟು ಇಷ್ಟೊತ್ತಿಗಾಗಲೇ ಚೆಂಡು ಹೂವು ಕನಕಾಂಬ್ರ ಹೂವು ತೊಗೊಂಡು ಕಟ್ತಿರ್ತಾಳೋ ಏನೋ. ಅದನ್ನು ತಗೊಂಡೋಗಿರೋರು ಹುತ್ತಾರನೇ ಆಗಲ್ಲ ನೋಡಿ. ಹಾಗಾದರೆ ನಾನು ಹಾಳಾಗಿ ಹೋಗ್ತೀನಿ ಕಣೆ. ಅಯ್ಯೋ ಬಿಡ್ತು ಅನ್ರಿ. ಪತ್ರ ಇಟ್ಕೊಂಡಿರೋರು ಉದ್ಧಾರ ಆಗಲ್ಲ ಅಂತೆ. ಮೀನಾ ಬಂಗಾರ ಕಣೆ. ನಾನು ಅವಳಿಗೆ ಪತ್ರ ಕೊಟ್ಟು ರಾತ್ರಿನೇ ಅವಳು ಪತ್ರ ತಗೊಂಬಂದು ನನಗೆ ಕೊಟ್ಟು ಏನು ಹೇಳಿದ್ಲು ಗೊತ್ತಾ? ಚಿಕ್ಕ ವಯಸ್ಸಿನಿಂದ ನನಗೆ ಆಸ್ತಿ ಅಂತ ಇದ್ದಿದ್ದು ನಮ್ಮ ತಂದೆ ಒಬ್ಬರೇ ಅಂಥ ಆಸ್ತಿನ ಕಳ್ಕೊಂಡು ಒದ್ದಾಡ್ತಿದ್ದು. ನೀವು ಬಂದು ಆ ಸ್ಥಾನನ ತುಂಬಿ ನನಗೆ ಅಪ್ಪ ಅನ್ನೋ ಆಸ್ತಿ ಸಿಗೋ ಹಾಗೆ ಮಾಡಿದ್ರಿ. ಅದರ ಮುಂದೆ ಇದ್ಯಾವುದೂ ಲೆಕ್ಕಕ್ಕಿಲ್ಲ ಅಂದ್ಲು. ಅತ್ತೆ ಹೆಸರಿರೋ ಪತ್ರಗಳನ್ನ ನಾನು ಇಟ್ಕೋಬಾರ್ದು, ಅದು ಒಳ್ಳೇದಲ್ಲ ಅಂತ ನನ್ನ ಕೈಗೆ ಕೊಟ್ಟು ಹೋದ್ಲು. ಹಠ ಮಾಡಿ ಕೊಟ್ಲು ಕಣೆ ಪಾಪ. ಆ ಮಗು ಪಾಪ ಅದೇ ಕೊರಗಿತ್ತೋ ಏನು. ಹೌದು, ಅವಳಲ್ಲೇ ಕಾಣಿಸ್ತಾ ಇಲ್ಲ. ಇದ್ರೆ ತಾನೇ ಕರೆಯೋದು. ಸಿಕ್ಕಿದೆ ಚಾನ್ಸ್ ಅಂತ ಅವಳ ಅಮ್ಮನ ಮನೆಗೆ ಹೋದ್ಲು. ಹೋದ್ರು ಆಯ್ತಾ? ಅವರಮ್ಮನ ಮನೆಗ? ಸೂರ್ಯ, ಫೋನ್ ಮಾಡು, ಮೀನನ್ನು ಕರ್ಸು. ನೋಡ್ರಮ್ಮ, ಅಪ್ಪಗೆ ಇವಾಗ ಯಾವ ಮಾತ್ರೆ ಕೊಡಬೇಕು ಅನ್ಸ್ಕೊಂಡು ನೋಡ್ಬಿಡಿ. ಅಪ್ಪ ನೀನು ಮಾತ್ರೆ ತೊಗೊಂಡೋಗಿ ಮಲ್ಕೋ. ಸಕ್ಕರೆ ಸಾರು ಮಾಡೋಗಿ ನೀನು. ಮಾತ್ರೆ ಬೇಡ, ಮೀನಿಗೆ ಫೋನ್ ಮಾಡು. ಓ, ಅವಳು ಯಾಕಪ್ಪ? ಅವಳು ಬೇಕಾಗಿಲ್ಲ, ಅಲ್ಲೇ ಇರಲಿ ಬಿಡು. ಹಾಗಾದರೆ ಮಾತ್ರೆನೂ ಕವರ್ನಲ್ಲೇ ಇರಲಿ, ನನಗೆ ಬೇಡ. ಏನಪ್ಪ ನೀನು? ಅಪ್ಪ, ಅವಳು ನನ್ನ ಮಾತು ಮೀರಿ ನಡ್ಕೊಂಡಿದ್ದಾಳೆ. ಅವಳಿಗೆ ಬರೋದು ಬೇಕಾಗಿಲ್ಲ. ಸರಿಪ್ಪ, ನಾನು ನಿಮ್ಗೆ ಯಾರಿಗೂ ಬಲವಂತ ಮಾಡಲ್ಲ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಏನ್ರಿ ನೀವು ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ದೀರಾ? ಅಲ್ಲ, ಅವಳು ಬರೋದಕ್ಕೂ ನೀವು ಮಾತ್ರೆ ತೊಗೊಳೋದಕ್ಕೂ ಏನು ಸಂಬಂಧ ಹೇಳಿ? ತಂದೆ ಮಗಳು ಒಂದೇ ಮನೇಲಿರಬೇಕು. ಅವಳು ಬಂದರೆ ಮಾತ್ರ ಮಾತ್ರೆ, ಇಲ್ಲಾಂದರೆ ನನಗೆ ಬೇಡ.